ನವರಾತ್ರಿಯ 9ನೇ ದಿವಸ ಶುಂಭ ಸ್ವರೂಪದ ಆರಾಧನೆ. ಸಹೋದರ ನಿಶುಂಭನ ಸಂಹಾರವನ್ನು ಕಂಡ ಶುಂಭ, ಹೇ ದುರ್ಗೆ, ನೀನು ದುಷ್ಟಳು, ನಿನ್ನ ಬಲ ನಿನಗೆ ಅಹಂಕಾರ ಹಾಗೂ ಮದವೇರುವಂತೆ ಮಾಡಿದೆ. ಸಪ್ತ ಮಾತೃಕೆ, ಕಾಳಿ ಮುಂತಾದವರ ಶಕ್ತಿಯನ್ನು ಆಶ್ರಯಿಸಿದಗಳು. ನೀನು ಅವರ ಶಕ್ತಿಯನ್ನು ಬಳಸಿ ಯುದ್ಧ ಮಾಡುತ್ತಿರುವೆ ಎಂದು ವಿಚಿತ್ರ ಮಾತನಾಡಿದ. ಅದಕ್ಕೆ ಉತ್ತರವಾಗಿ ದುರ್ಗೆಯು, ಹೇ ಶುಂಭ, ನೀನು ದುಷ್ಟ. ಈ ಜಗತ್ತಿನಲ್ಲಿ ನಾನು ಒಬ್ಬಳೇ ಇರುವುದು. ನನ್ನ ಹೊರತಾಗಿ ಎರಡನೆಯ ಶಕ್ತಿ ಎಂದೂ ಯಾವುದೂ ಇಲ್ಲ. ನೀನು ಕಾಣುತ್ತಿರುವ ದೇವಿ ಎಲ್ಲರೂ ನನ್ನ ಮಹಿಮಾ ಶಕ್ತಿಗಳೇ ಆಗಿವೆ. ನಿನ್ನಿಂದ ಹೊರಬಂದ ಅವುಗಳು ಈಗ ಮತ್ತೆ ನನ್ನನ್ನು ಸೇರುತ್ತವೆ ನೋಡು ಎಂದಳು. ಆಗ ಬ್ರಹ್ಮಿ, ಮಾಹೇಶ್ವರಿ, ಕೌಮಾರಿ ಮೊದಲಾದ ಎಲ್ಲ ಸಪ್ತ ಮಾತೃಕೆಯರು, ಕಾಳಿಕ ಇತ್ಯಾದಿ ಎಲ್ಲ ದೇವಿ ಸ್ವರೂಪಗಳು ಅಂಬಿಕೆಯ ಶರೀರವನ್ನು ಪ್ರವೇಶಿಸಿದರು. ಕೊನೆಯದಾಗಿ ಈ ದುರ್ಗಾದೇವಿ ಮಾತ್ರ ಕಂಡಳು. ಆಗ ದುರ್ಗೆ, ಹೇ ಶುಂಭ, ನೋಡು, ನಾನು ಈಗ ಒಬ್ಬಳೇ ನಿಂತಿರುವೆ. ಈಗ ನನ್ನೊಂದಿಗೆ ಯುದ್ಧ ಮಾಡು ಬಾ ಎಂದು ಹೇಳುತ್ತಾಳೆ. ಆಗ ಅವರಿಬ್ಬರ ನಡುವೆ ಭೀಕರ ಯುದ್ಧ ಪ್ರಾರಂಭವಾಯಿತು. ಅಲ್ಲಿ ಬಾಣಗಳ ಸುರಿಮಳೆಯೇ ಸೃಷ್ಟಿಯಾಯಿತು. ಶುಂಭ ಪ್ರಯೋಗಿಸಿದ ಶಸ್ತ್ರಾಸ್ತ್ರಗಳನ್ನು ದೇವಿಯು ಹುಂಕಾರದ ಮೂಲಕವೇ ನಾಶ ಮಾಡುತ್ತಿದ್ದಳು. ಕೊನೆಗೆ ನಿರಾಯುಧನಾದ ಶುಂಭನು ದೇವಿಯೊಂದಿಗೆ ಮುಷ್ಟಿಯುದ್ಧಕ್ಕೆ ಇಳಿದ. ಆಕೆಯ ಒಂದೇ ಒಂದು ಗುದ್ದಿಗೆ ನಡುಗಿ ಭೂಮಿ ಮೇಲೆ ಬಿದ್ದು ಬಿಡುತ್ತಾನೆ. ಅಲ್ಲಿಂದ ಮೇಲೆದ್ದ ಶುಂಭನು ದೇವಿಯನ್ನು ಹೊತ್ತು ಅಗಸಕ್ಕೆ ನೆಗೆಯುರುತ್ತಾನೆ. ದೇವಿಯು ಆಗಸದಲ್ಲಿ ಯಾವ ಆಧಾರವೂ ಇಲ್ಲದೆ ನಿಂತು ಆತನೊಂದಿಗೆ ಸೆಣಸಿ ಅಲ್ಲಿಂದಲೇ ತ್ರಿಶೂಲದಿಂದ ಆತನ ಎದೆಗೆ ಚುಚ್ಚಿ ಸೀಳಿಬಿಡುತ್ತಾಳೆ. ಆಗ ಮಹಾದೈತ್ಯ ಶುಂಭ ತ್ರಿಶೂಲದ ಘಾತದಿಂದ 3 ಜಗತ್ತು ನಡುಗುವಂತೆ ನೆಲಕ್ಕೆ ಬಿದ್ದು ಪ್ರಾಣ ಬಿಟ್ಟ. ಹೀಗೆ ಶುಂಭಾಸುರನ ಸಂಹಾರ ಮಾಡಿದ ದುರ್ಗೆ ಸಮಸ್ತ ಸೃಷ್ಟಿಯಲ್ಲಿ ಶಾಂತಿ ನೆಲೆಸುವಂತೆ ಮಾಡಿ ಶುಂಭ ದುರ್ಗೆ ಎಂದು ಪ್ರಸಿದ್ಧಳಾದಳು. ಇದಿಷ್ಟು ಕೂಡ ನವರಾತ್ರಿಯ 9ನೇ ದಿವಸದ ಕತೆ. ಶುಂಭ ಸ್ವರೂಪದ ಆರಾಧನೆ ಸಂಪೂರ್ಣವಾಯಿತು.